ಇವತ್ತು ನಾನು ನಿಮಗೆ ಬೆಂಗಳೂರಲ್ಲಿರುವಂತಹ ಒಂದು ಟೆರ್ರಾ ವೆರ್ರಾ ಎಂಬ ಹಾಂಟೆಡ್ ಹೌಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬೆಂಗಳೂರಲ್ಲಿ ಸೆಂಟ್ ಮಾರ್ಕ್ ರೋಡಲ್ಲಿ ಲೊಕೇಟ್ ಆಗಿರುವಂಥದ್ದು. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಈ ಕತೆ ಸ್ಟಾರ್ಟ್ ಆಗೋದು ಬಂದು 1943ರಲ್ಲಿ. ಅಂದರೆ ಇದು ಬ್ರಿಟಿಷರ್ ಕಾಲ ಆಗಿರುತ್ತೆ. E.J. ವಾಸ್ ಎಂಬ ಲಾಯರ್ ಅಧಿಕಾರಿ ಈ ಬಿಲ್ಡಿಂಗ್ನ ಕಟ್ಸಿರ್ತಾನೆ. ಅವನಿಗೆ 3 ಜನ ಹೆಣ್ಮಕ್ಳು ಇರ್ತಾರೆ. ಅದರಲ್ಲಿ ಮೊದಲನೇ ಅವಳಿಗೆ ಮದುವೆ ಆಗಿರುತ್ತೆ, ಇನ್ನಿಬ್ಬರಿಗೆ ಮದುವೆ ಆಗಿರಲ್ಲ. ಅವ್ನು ಸತ್ತ ನಂತರ ಆ ಮನೆ ಆ ಇಬ್ಬರು ಮದುವೆ ಆಗದೆ ಇರೋರು ಇರ್ತಾರಲ್ಲ ಅವ್ರ ಹೆಸ್ರಿಗೆ ಹೋಗಬೇಕು ಅಂತ ಮೊದಲೇ ಬರ್ಸಿರ್ತಾನೆ. ಅದ್ರ ಪ್ರಕಾರನೇ ಆ ಮನೆ ಅವರಿಬ್ಬರ ಹೆಸ್ರಿಗೆ ಹೋಗುತ್ತೆ. ಅದರಲ್ಲಿ ಒಬ್ಬಳ ಹೆಸರು ಬಂದು ಡಾಲ್ ಅಂತ, ಇನ್ನೊಬ್ಳ ಹೆಸರು ಬಂದು ವೇರಾ ಅಂತ. ಇಬ್ರಿಗೂ ಏನು ಇನ್ಕಮ್ ಸೋರ್ಸ್ ಇಲ್ಲದೆ ಇರೋದ್ರಿಂದ ಇಬ್ಬರು ಒಂದೊಂದು ಕೆಲಸ ಮಾಡ್ತಾ ಇರ್ತಾರೆ. ಡಾಲ್ ಬಂದು ಅಲ್ಲಿನ ಸ್ಥಳೀಯ ಮಕ್ಕಳಿಗೆ ಪಿಯೋನೋ ನುಡ್ಸೋದನ್ನ ಹೇಳ್ಕೊಡ್ತಾ ಇರ್ತಾಳೆ. ಇನ್ನು ವೇರಾ ಬಂದು ಅಲ್ಲಿನ ಸ್ಥಳೀಯ ಮಕ್ಕಳಿಗೆ ಇಂಗ್ಲೀಷ್ ಪಾಠನೇ ಹೇಳ್ಕೊಡ್ತಾ ಇರ್ತಾಳೆ. ಇಂಗ್ಲೀಷ್ ಕಲಿಯೋದು ಹಿಂಗೆ ಅಂತ ಹೇಳ್ಕೊಡ್ತಾ ಇರ್ತಾಳೆ. ಹಿಂಗೆ ಕಲಿತಾ ಕಲಿತಾ ಅವ್ರಿಗೂ ಏಜ್ ಆಗುತ್ತೆ. ಆಮೇಲೆ ಅವರು ಪಾಠ ಹೇಳ್ಕೊಡೋದನ್ನ ನಿಲ್ಲಿಸ್ತಾರೆ. ಅದಾದಮೇಲೆ ಅವ್ರ ಮನೆ ಹತ್ರ ಯಾರು ಬರ್ತಾ ಇರಲ್ಲ. ಏನಕ್ಕೆ ಅಂತಂದರೆ ಅವರು ಮನೇನ ಗಲೀಜಾಗಿ ಇಟ್ಕೊಂಡಿರ್ತಾರೆ. ಎಲ್ಲ ರೂಮ್ಗಳೆಲ್ಲ ಧೂಳು ಹಿಡಿದು ಹೋಗಿರುತ್ತೆ. ಏನಕ್ಕೆ ಅಂದರೆ ಅವರಿಬ್ಬರೇ ಇರ್ತಾರಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಅವ್ರಿಗೂ ಏಜ್ ಆಗಿರೋದ್ರಿಂದ ಅವರು ಮನೇನ ಕ್ಲೀನ್ ಮಾಡ್ತಾ ಇರಲ್ಲ. ಸೊ ಹಿಂಗೆ ಸ್ಥಳೀಯರು ಹೇಳಿದ ಪ್ರಕಾರ ಅವರಿಬ್ಬರಿಗೆ ಡ್ರಿಂಕ್ಸು ಮತ್ತು ಸ್ಮೋಕು ಅಭ್ಯಾಸ ಇತ್ತು ಅಂತಲೂ ಹೇಳ್ತಾರೆ. ಹಿಂಗೆ ಒಂದಿನ ಅವ್ರು ಮಲಗಿದ್ದಾಗ ಅವ್ರ ಮನೇಲಿ ಏನೋ ಸದ್ದಾಗುತ್ತೆ. ಆವಾಗ ಡಾಲ್ ಇದ್ದವಳು ಎದ್ದು ನೋಡಿದಾಗ ಗೇಟ್ ಹತ್ರ ಯಾರೋ ಅವ್ರ ಅಕ್ಕಂಗೆ ಚಾಕುಲಿ ಚುಚ್ತಾ ಇರ್ತಾರೆ. ಇವಳು ಹೋಗಿ ಕಾಪಾಡೋ ಅನ್ನೋ ಅಷ್ಟರಲ್ಲಿ ಆ ಕೊಲೆಗಾರ ಹೊಡೋಗ್ಬಿಡ್ತಾನೆ. ಅಷ್ಟರಲ್ಲಿ ಅವ್ರ ಅಕ್ಕಂಗೆ ಚುಚ್ಚು ಹೋಗಿರ್ತಾನೆ. ಅವಳು ಸತ್ತೋಗ್ಬಿಡ್ತಾಳೆ ಇವರಕ್ಕ. ನೆಕ್ಸ್ಟು ಪೊಲೀಸ್ ಎಲ್ಲ ಬಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಡಾಲ್ಗೆ ಸರಿಯಾಗಿ ಅವ್ನ ಮುಖನ ಮತ್ತು ಅವ್ನು ಯಾರು ಅಂತ ಗೊತ್ತಾಗಿರಲ್ಲ. ಅದಕ್ಕೋಸ್ಕರ ನನಗೆ ಅವ್ನು ಯಾರು, ನಾನು ಅವ್ನ ಮುಖನ ನೋಡಿಲ್ಲ ಅಂತ ಹೇಳಿದ ಕಾರಣಕ್ಕೆ ಸರಿಯಾಗಿ ಏನು ಮಾಹಿತಿ ಇಲ್ಲದೆ ಇರೋದ್ರಿಂದ ಆ ಕೇಸ್ನ ಅಲ್ಲಿಗೆ ಮುಚ್ಚಾಕ್ತಾರೆ. ಡಾಲು ತುಂಬ ದಿನ ಅದೇ ಮನೇಲಿ ಇರ್ತಾಳೆ ಒಬ್ಬಳೇ. ಅದಾದಮೇಲೆ ಅವಳು ಔಟ್ ಆಫ್ ಕಂಟ್ರಿಗೆ ಹೋಗ್ಬಿಡ್ತಾಳೆ ಅಂತ ಹೇಳ್ತಾರೆ ಅಲ್ಲಿನ ಸ್ಥಳೀಯರು. ನೆಕ್ಸ್ಟು ಅವಳು ಹೋಗಾದ್ಮೇಲಿಂದ ಅಲ್ಲಿಗೆ ದೆವ್ವ ಕಾಟ, ಆತ್ಮ ಓಡಾಡೋದು, ಅವರಕ್ಕ ಅಲ್ಲೇ ಇರುವಂಥದ್ದು ಮತ್ತು ಜೋರಾಗಿ ಕಿರ್ಚುವಂಥದ್ದು, ಆ ಥರ ಸೌಂಡ್ಗಳೆಲ್ಲ ಕೇಳಿಸ್ತಿರುತ್ತೆ. ಅವಾಗಿಂದ ಇವಾಗಿನವರೆಗೂ ಅದು ಸುತ್ತಮುತ್ತ ಯಾರು ಓಡಾಡಲ್ಲ. ಅದನ್ನು ಹಾಂಟೆಡ್ ಪ್ಲೇಸ್ ಅಂತ ಕರೀತಾರೆ. ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ.